ಇನ್ನು ಮೈಸೂರಿನಲ್ಲಿ ಸರಣಿ ಅತ್ಯಾಚಾರ ಸೇರಿದಂತೆ ಬೇರೆ ಬೇರೆ ಡೆವಲಪ್ಮೆಂಟ್ಗಳು ಅಪರಾಧ ಕೃತ್ಯಗಳು ಇನ್ಫ್ಯಾಕ್ಟ್ ಅತ್ಯಾಚಾರ ಹಾಗೂ ಅಪರಾಧ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ಬಂದಿದ್ವು. ಪ್ರಮುಖವಾಗಿ ವಿಪಕ್ಷಕ್ಕೆ ಇದೊಂದು ದೊಡ್ಡ ಅಸ್ತ್ರವಾಗಿತ್ತು. ಯಾಕೆಂದರೆ ಮುಖ್ಯಮಂತ್ರಿ ತವರು ಜಿಲ್ಲೆನೇ ಈ ರೀತಿ ಆದರೆ ಗತಿ ಏನು ಅನ್ನುವಂಥ ಪ್ರಶ್ನೆಯನ್ನು ವಿಪಕ್ಷಗಳು ಇಟ್ವು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ನೇರವಾಗಿ ಸಿದ್ದರಾಮಯ್ಯನವರು ಇವತ್ತು ರಾತ್ರಿ ಆದರೂ ಪರವಾಗಿಲ್ಲ ಅಂತ ಒಂದು ಮುಖ್ಯಮಂತ್ರಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ವಿಪಕ್ಷಗಳು ಕೂಡ ಸರ್ಕಾರದತ್ತ ಮತ್ತೆ ಹರಿಯಾಯ್ತಾ ಇವೆ. ನಾಲ್ಕೈದು ಜಿಲ್ಲೆ ಪೊಲೀಸರು ಇದ್ದರೂ ಈ ಘಟನೆ ನಡೀತಾ ಇದೆ ಅಂತಂದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ, ಗೌರವ ಇದೆಯಾ? ಅದು ಸಿಎಂ ತವರು ಜಿಲ್ಲೆಯಲ್ಲಿ 24 ಗಂಟೆ ಒಳಗಡೆ ಕ್ರಾಕ್ ಮಾಡಿರುವಂತ ನಮ್ಮ ಪೊಲೀಸರಿಗೆ ಈ MLAಗಳ ಮಿನಿಟ್ ಕಾಟ, ಇಲ್ಲಿ ಯತೀಂದ್ರ ವರ್ಗಾವಣೆ ಖಾತೆ ಸಚಿವರದು ಅವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು. ಮಿಸ್ಟರ್ ಅವಿವೇಕಿ, ಮಿಸ್ಟರ್ ಅಯೋಗ್ಯ, ಮಿಸ್ಟರ್ ಮುಟ್ಟಾಳ ಪ್ರತಾಪ್ ಸಿಂಹ ಅವರೇ ಅದನ್ನ ಮಾತಾಡೋದಕ್ಕಿಂತ ಮುಂಚೆ ಆರ್ ಅಶೋಕ್ ಟ್ಯಾಕ್ಸು, ವಿಜೇಂದ್ರ ಟ್ಯಾಕ್ಸು, ಯತ್ನಾಳ್ ಟ್ಯಾಕ್ಸು, ಬಿಜೆಪಿ ಟ್ಯಾಕ್ಸು, ಈ ಟ್ಯಾಕ್ಸ್ ಸ್ಲ್ಯಾಬ್ಗಳೆಲ್ಲ ಮರ್ತೋದಂಗಿದ್ದೀರಾ ನೀವು? ದಸರಾ ಮುಗಿದಿದ್ದು ಮೈಸೂರಿನಲ್ಲಿ ಕ್ರೈಮ್ ಮಿತಿ ಮೀರುತ್ತಾ ಇದೆ. ವಿಜಯದಶಮಿ ಮುಗಿದ ಬೆನ್ನಲ್ಲೇ ಹಾಡ ಹಗಲೇ ಯುವಕನೊಬ್ಬನ ಕೊಲೆಯಾಯಿತು. ಅದರ ಬೆನ್ನಲ್ಲೇ ಈಗ ಬಲೂನ್ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದ ಬಾಲಕಿಯೊಬ್ಬಳನ್ನ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ. ಇದೇ ಪ್ರಕರಣ ಈಗ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲೇ ಅಪರಾಧ ಕೃತ್ಯ ನಡೆದಿರೋದು ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಸಿದೆ. ಈಗ ಸಿಎಂ ಅಲರ್ಟ್ ಆಗಿದ್ದು ಸಭೆ ನಡೆಸಿ ಮಾಹಿತಿ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಬಾಲಕಿ ಕೊಲೆಯನ್ನ ಖಂಡಿಸಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. 4-5 ಜಿಲ್ಲೆಗಳ ಪೊಲೀಸರನ್ನ ನಿಯೋಜಿಸಿದ್ರು ಘಟನೆ ತಪ್ಪಿಸಲಾಗಲಿಲ್ಲ ಅಂತ ನಿಗಿ ಕೆಂಡವಾಗಿದ್ದಾರೆ. ಇಷ್ಟಿದ್ರು 4-5 ಜಿಲ್ಲೆ ಪೊಲೀಸರು ಇದ್ದರೂ ಈ ಘಟನೆ ನಡೀತಾ ಇದೆ ಅಂತಂದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ, ಗೌರವ ಇದೆಯಾ? ಅದು ಸಿಎಂ ತವರು ಜಿಲ್ಲೆಯಲ್ಲಿ. ಇಷ್ಟು ಮಾತ್ರವಲ್ಲ, ಬಾಲಕಿ ಕೊಲೆ ಪ್ರಕರಣ ಸಂಬಂಧ ಸಂಸದ ಯದುವೀರ್ ಒಡೆಯರ್ ಸಭೆ ನಡೆಸಿದ್ದಾರೆ. ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಹಾಗೂ ಡಿಸಿಪಿಗಳಿಂದ ಪ್ರಕರಣದ ಮಾಹಿತಿ ಸಂಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗದಂತೆ ನೋಡಿಕೊಳ್ಳುವ ಕುರಿತು ಚರ್ಚಿಸಿದ್ದಾರೆ. ಇದೇ ಸಭೆಯಲ್ಲಿ ಶಾಸಕ ಶ್ರೀವತ್ಸ ಕೂಡ ಉಪಸ್ಥಿತರಿದ್ದರು. ಈ ನಡುವೆ ನಿನ್ನೆ ಮಾತನಾಡಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ಪೊಲೀಸ್ ವೈಫಲ್ಯಕ್ಕೆ ಯತೀಂದ್ರರನ್ನ ಹೊಣೆ ಮಾಡಿದ್ದರು, ವರ್ಗಾವಣೆ ಮಂತ್ರಿಯ ಕಾಟ ಇದೆ ಅಂತ ಬಾಂಬ್ ಸಿಡಿಸಿದ್ರು. ಈ ಮಾತಿಗೆ ಪ್ರದೀಪ್ ಈಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಹೇಗಾಗಿದೆ ಅಂತಂದ್ರೆ ಈ MLAಗಳ ಮಿನಿಟ್ ಕಾಟ, MLAಗಳಿಗೆ ಟ್ಯಾಕ್ಸ್ ಕಟ್ಟಾದ್ಮೇಲೆ ಇಲ್ಲಿ ಯತೀಂದ್ರ ವರ್ಗಾವಣೆ ಖಾತೆ ಸಚಿವರದು ಅವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು. ಅದನ್ನ ಮಾತಾಡೋದಕ್ಕಿಂತ ಮುಂಚೆ ವಿಜೇಂದ್ರ ಟ್ಯಾಕ್ಸು ಮಾತಾಡ್ಬೇಕಲ್ಲ. ಆರ್ ಅಶೋಕ್ ಟ್ಯಾಕ್ಸು, ವಿಜೇಂದ್ರ ಟ್ಯಾಕ್ಸು, ಯತ್ನಾಳ್ ಟ್ಯಾಕ್ಸು, ಬಿಜೆಪಿ ಟ್ಯಾಕ್ಸು, ಈ ಟ್ಯಾಕ್ಸ್ ಸ್ಲ್ಯಾಬ್ಗಳೆಲ್ಲ ಮರ್ತೋದಂಗಿದ್ದೀರಾ ನೀವು? ಯತೀಂದ್ರಣ್ಣ ಅವರು ಒಂದು MLC ಆಗಿದ್ದಾರೆ. ಅದಾದ್ರೂ ನಿಮಗೆ ಪ್ರಜ್ಞೆ ಇದೆಯಾ ಇಲ್ವಾ? ಒಂದು MLC ಅಂದ್ರೆ ಅವ್ರ ಪರಿಮಿತಿಯಲ್ಲಿ ಅವರು ಶಿಫಾರಸ್ ಮಾಡ್ತಾರೆ. ರಾಜಕೀಯ ಜಟಾಪಟಿಗಳ ನಡುವೆ ಬಾಲಕಿಯ ಮರಣೋತ್ತರ ಪರೀಕ್ಷೆಯಲ್ಲಿ ಬೆಚ್ಚಿ ಬೀಳಿಸುವ ಮಾಹಿತಿಯೊಂದು ಹೊರಬಿದ್ದಿದೆ. ಹಂತಕ ಕಾರ್ತಿಕ್ ಬಾಲಕಿಗೆ 19 ಬಾರಿ ಚಾಕು ಇರಿದು ಕೊಲೆ ಮಾಡಿರುವ ವಿಚಾರ ಗೊತ್ತಾಗಿದೆ. ಮದ್ಯದ ನಶೆಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರವೆಸಗಿದ್ದು ಮರಣೋತ್ತರ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಇನ್ನು ಬಾಲಕಿ ಕೊಲೆಯನ್ನ ಖಂಡಿಸಿ ಪ್ರಗತಿಪರ ಸಂಘಟನೆಗಳು ಕೂಡ ಪ್ರತಿಭಟನೆ ನಡೆಸಿವೆ. ಮೈಸೂರಿನಿಂದ ರಾಮ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.